ನಗರದಲ್ಲಿ ಟ್ರಾಫಿಕ್ ಪೊಲೀಸರ ಎಡವಟ್ಟಿನಿಂದ 3 ವರ್ಷದ ಋತಿಕ್ಷಾ ಸಾವನ್ನಪ್ಪಿದ ಘಟನೆ ಘೋರ ದುರಂತ. ಆ ಮನಕಲಕುವ ದೃಶ್ಯ ಹೆತ್ತವರ ಕಣ್ಣೀರಿಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ಇದೀಗ ಋತಿಕ್ಷಾ ಸುರಕ್ಷಾ ಅನ್ನೋ ಹೆಸರಿನಲ್ಲಿ ವಿಶೇಷ ಅಭಿಯಾನವನ್ನ ನಡೆಸಲಾಗ್ತಾ ಇದೆ. ಶ್ರೀರಂಗಪಟ್ಟಣದ ಬಿಜೆಪಿ ಮುಖಂಡ ಎಸ್ ಸಚ್ಚಿದಾನಂದ ಅವರು ಉಚಿತವಾಗಿ 10,000 ಹೆಲ್ಮೆಟ್ ವಿತರಿಸಿ ಮಾದರಿಯಾಗಿದ್ದಾರೆ. ಮಂಡ್ಯದ ಅಂಬೇಡ್ಕರ್ ಭವನದಲ್ಲಿ ಶ್ರೀ ಎನ್ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟ್ನ 5ನೇ ವರ್ಷದ ವಾರ್ಷಿಕೋತ್ಸವವನ್ನು ಆಯೋಜಿಸಲಾಗಿತ್ತು. ವಾರ್ಷಿಕೋತ್ಸವದ ಪ್ರಯುಕ್ತ ಗುರುವಂದನಾ ಕಾರ್ಯಕ್ರಮ ಹಾಗೂ ಅಭಿನಂದನಾ ಸಮಾರಂಭ ಕೂಡ ನಡೆಯಿತು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನ ಅರ್ಥಪೂರ್ಣವಾಗಿ ಕೂಡ ನಡೆಸಿದೆ. ಇನ್ನು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಪರಮ ಪೂಜ್ಯ ಜಗದ್ಗುರು ಡಾಕ್ಟರ್ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಯವರ ಹುಟ್ಟುಹಬ್ಬ ಇತ್ತೀಚೆಗೆ ಅವರ ಅಭಿಮಾನಿಗಳೆಲ್ಲ ಅದ್ದೂರಿಯಾಗಿ ಆಚರಿಸಿದ್ರು. ಈ ಕಾರಣಕ್ಕೆ ಶ್ರೀರಂಗಪಟ್ಟಣ ಬಿಜೆಪಿ ಮುಖಂಡರಾಗಿರುವ ಎಸ್ ಸಚ್ಚಿದಾನಂದ ಅವರು ಸ್ವಾಮೀಜಿಗಾಗಿ ಗುರುವಂದನಾ ಕಾರ್ಯಕ್ರಮವನ್ನ ಏರ್ಪಡಿಸಿದ್ರು. ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರಾಗಿ 1 ವರ್ಷ ಯಶಸ್ವಿಯಾಗಿ ಪೂರೈಸಿದ್ದಾರೆ. ಹೀಗಾಗಿ ಕಾರ್ಯಕ್ರಮದಲ್ಲಿ ಅವರಿಗೂ ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಸಂಗೀತ ನಿರ್ದೇಶಕರು ಗಾಯಕರು ಆಗಿರುವ ವಿ ಹರಿಕೃಷ್ಣ ಅವರಿಗೂ ಕೂಡ ಗೌರವ ಸಮರ್ಪಣೆ ನಡೆಯಿತು. ಕಳೆದ ಮೇ 26ರಂದು ಪೊಲೀಸರು ಹೆಲ್ಮೆಟ್ ಹಾಕಿಲ್ಲ ಅಂತ ಬೈಕ್ ಅನ್ನ ತಡೆಯಲು ಮುಂದಾದಾಗ 3 ವರ್ಷದ ಮಗು ಋತಿಕ್ಷಾ ಕೆಳಗೆ ಬಿದ್ದು ಸಾವನ್ನಪ್ಪಿದ್ದಳು. ಇದನ್ನ ಸ್ಮರಿಸಿಕೊಳ್ಳುತ್ತಾ ಈ ರೀತಿ ಘಟನೆಗಳು ಮುಂದುವರೆಯಬಾರದು, ಎಲ್ಲರೂ ಸುರಕ್ಷಿತವಾಗಿರಬೇಕು ಅಂತ ಸಚ್ಚಿದಾನಂದ ಅವರು ಋತಿಕ್ಷಾ ಸುರಕ್ಷಾ ಎಂಬ ಹೆಸರಿನಲ್ಲಿ ಅಭಿಯಾನವನ್ನ ನಡೆಸಿ 10,000 ಹೆಲ್ಮೆಟ್ ಅನ್ನ ನೀಡಿದ್ದಾರೆ. ಸ್ವಾಗತ ಭಾಷಣ ಮಾಡಿ ಮಾತನಾಡಿದಂತ ಎಸ್ ಸಚ್ಚಿದಾನಂದ ಅವರು, ನನ್ನ ತಂದೆಯು ಅಪಘಾತದಲ್ಲಿ ತೀರಿಕೊಂಡಿದ್ದರು. ಋತಿಕ್ಷಾ ಎಂಬ ಪುಟ್ಟ ಬಾಲಕಿಯು ಅಪಘಾತದಲ್ಲಿ ಸಾವನ್ನಪ್ಪಿದ್ದಾಳೆ. ಅವತ್ತೇ ನಾನು ವಾಗ್ದಾನವನ್ನ ಮಾಡಿದ್ದೆ, 10,000 ಹೆಲ್ಮೆಟ್ಗಳನ್ನ ಕೊಡ್ತೇನೆ ಅಂತ. ಹಾಗಾಗಿ ನಿರ್ಮಲಾನಂದ ಸ್ವಾಮೀಜಿಗಳು ಮತ್ತು ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ಕೊಡಿಸ್ತಾ ಇದ್ದೇನೆ ಅಂತ ಹೇಳಿದ್ರು. ನಮ್ಮ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಕರೋನಾ ವಾರಿಯರ್ಸ್ಗೆ, ಆಶಾ ವರ್ಕರ್ಸ್ಗೆ, ಅಂಗನವಾಡಿ ಅವರಿಗೆ, ಪೌರ ಕಾರ್ಮಿಕರಿಗೆ, ಕೋವಿಡ್ ನಿಂದ ಮೃತಪಟ್ಟಂತ ದುರ್ದೈವಿಗಳಿಗೆ ಒಂದು ಸಾಂತ್ವನ ಹೇಳಲು ಅವರಿಗೆ ಒಂದು ಪರಿಹಾರ ಕೊಡುವ ನಿಟ್ಟಿನಲ್ಲಿ, ಮತ್ತೆ ಸಾಕಷ್ಟು ಆಟೋ ಚಾಲಕರು, ವಿಶೇಷ ಚೇತನರು, ನೀರ್ಗಂಟಿಗಳು, ಸವಿತ ಸಮಾಜದ ಬಂಧುಗಳು, ನಮ್ಮ ಮಂಗಳಮುಖಿಯರು ಒಂದು ಬಹಳ ಕೋವಿಡ್ ಸುಸಂದರ್ಭದಲ್ಲಿ 10,000ಕ್ಕೂ ಹೆಚ್ಚು ಜನಗಳಿಗೆ ನಾವು ಈ ಟ್ರಸ್ಟ್ ವತಿಯಿಂದ ಫುಡ್ ಕಿಟ್ ವಿತರಣೆ ಮಾಡುವಂತದ್ದಿರ್ಬೋದು, ಮತ್ತೆ ಈ ಏನು ಕೋವಿಡ್ ಸೋಂಕಿನಿಂದ ಬೇಕು ಆರೋಗ್ಯ ಕಿಟ್ಗಳನ್ನ ವಿತರಿಸುವಂತ ಕಾರ್ಯಕ್ರಮಗಳನ್ನ ಬಹಳ ಯಶಸ್ವಿಯಾಗಿ ಹಮ್ಮಿಕೊಂಡಿದ್ದೇವೆ. ಆ ಕೋವಿಡ್ ಸಂದರ್ಭದಲ್ಲಿ ತೋಟಗಾರಿಕೆ ಇಲಾಖೆಯ ನೇತೃತ್ವದಲ್ಲೇ ಎಲ್ಲ ರೈತರಿಂದ ನೇರವಾಗಿ ಹಣ್ಣು ತರಕಾರಿಗಳನ್ನ ಖರೀದಿ ಮಾಡಿ ಉಚಿತವಾಗಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದುದ್ದಗಲಕ್ಕೂ ರೈತರು ಬೆಳೆದಂತ ತರಕಾರಿ ಹಣ್ಣುಗಳನ್ನ ಖರೀದಿ ಮಾಡಿ ಅವರಿಗೆ ಹಣ ಕೊಟ್ಟು ಉಚಿತವಾಗಿ ಹಂಚುವಂತಹ ಕಾರ್ಯವನ್ನ ಎನ್ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟ್ ಬಹಳ ಉತ್ಸುಕತೆಯಿಂದ, ಬಹಳ ಹೆಮ್ಮೆಯಿಂದ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ವೇದಿಕೆ ಮೇಲೆ ಹೆಣ್ಣು ಮಕ್ಕಳಿಗೆ ಮತ್ತು ಪುರುಷರಿಗೆ ಹೆಲ್ಮೆಟ್ ವಿತರಣೆ ಮಾಡಿ ಮಾತನಾಡಿದಂತ ಶ್ರೀ 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 ನಿರ್ಮಲಾನಂದ ಸ್ವಾಮೀಜಿಗಳು, ಅಲ್ಪ ಸ್ವಲ್ಪ ಇತಿಹಾಸದ ತಿಳಿವು ಇರುವವರು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರನ್ನ ಬಿಟ್ಟು ಮಾತನಾಡುವುದಕ್ಕೆ ಸಾಧ್ಯವಿಲ್ಲ ಎಂದರು. ಶ್ರೀಮಠದ ನೆಚ್ಚಿನ ಯುವಕ ಸಚ್ಚಿ ಜನಸೇವೆ ಕಾರ್ಯಕ್ರಮಗಳನ್ನ ಮಾಡುವುದರ ಮೂಲಕ ಹೆಸರಿಗೆ ತಕ್ಕ ಹಾಗೆ ಕೆಲಸವನ್ನ ಮಾಡ್ತಿದ್ದಾನೆ. ಉಚಿತ ವಿದ್ಯಾರ್ಥಿ ನಿಲಯವನ್ನ ಆದಿಚುಂಚನಗಿರಿ ಅವರಿಗೆ ಕಟ್ಟಿಸಿಕೊಡಲು ಮುಂದೆ ನಿಂತು ಶ್ರಮಿಸಿದವರು ಸಚ್ಚಿದಾನಂದ ಅಂತ ಹಾಡಿ ಹೊಗಳಿದ್ರು. ಶ್ರೀಮಠದ ನೆಚ್ಚಿನ ಹುಡುಗನಾಗಿ, ನಮ್ಮ ಪೂಜ್ಯ ಗುರುಗಳ ಮಾನಸ ಪುತ್ರನಾಗಿ, ಅಷ್ಟೇ ಭಕ್ತಿಯಿಂದ ಇಂದು ಕೂಡ ನಡ್ಕೊಳ್ತಾ ಇರ್ತಕ್ಕಂಥ ಸಚ್ಚಿದಾನಂದ ಅವರ ಹೆಸರಿನಲ್ಲಿ 3 ಶಬ್ದ ಇದೆ, ನೋಡಿದ್ದೀರಾ? ಸಚ್ಚಿದಾನಂದ ಅಂದ್ರೆ ಸತ್, ಚಿತ್, ಆನಂದ. ಮನುಷ್ಯ ಬದುಕಿನ ಉದ್ದೇಶ ಏನು ಅಂತಂದ್ರೆ ಇಷ್ಟನೇ. ನೀವು ಯಾವುದೇ ಉಪನಿಷತ್ತು, ಯಾವುದೇ ವೇದಗಳು, ಭಗವದ್ಗೀತೆಯನ್ನು ತೆಗೆದು ನೋಡಿದ್ರು ಕೂಡ ಅಲ್ಟಿಮೇಟ್ ಪರ್ಪಸ್ ಆಫ್ ಹ್ಯೂಮನ್ ಲೈಫ್ ಇಸ್ ಕ್ವೈಟ್ ಸಿಂಪಲ್. ಸತ್, ಚಿತ್, ಆನಂದವನ್ನು ಪಡಿತಾರೆ. ತನ್ನ ಹೆಸರಿಗೆ ತಕ್ಕದಾಗಿರ್ತಕ್ಕಂಥ ಸತ್, ಚಿತ್, ಆನಂದವನ್ನು ಪಡೆಯುವ ನಿಟ್ಟಿನಲ್ಲಿ ಇಂದಿನ ಸೇವಾ ಕ್ಷೇತ್ರದ ಪ್ರಾರಂಭವನ್ನು ಮಾಡಿದ್ದಾನೆ ಅಂತ ಸಚ್ಚಿದಾನಂದನಿಗೆ ಶ್ರೀಮಠದ ಪೂರ್ಣ ಆಶೀರ್ವಾದ, ಕಾಲಭೈರವೇಶ್ವರ ಸ್ವಾಮಿ ಪೂರ್ಣ ಆಶೀರ್ವಾದ ಬಯಸ್ತೇನೆ. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು, ಮಂಡ್ಯ ಅಂದರೆ ಇಂಡಿಯಾ. ಈ ಮಂಡ್ಯ ಪ್ರಖ್ಯಾತಿಗೆ ಕಾರಣ KRS ಡ್ಯಾಮ್. ಆ ಡ್ಯಾಮ್ ಕಟ್ಟಲು ನಾಲ್ವಡಿ ಒಡೆಯರ್ ಅವರು ತಮ್ಮ ಮನೆಯಲ್ಲಿದ್ದ ಒಡವೆಗಳನ್ನ ಅಡ ಇಟ್ಟು ಕಟ್ಟಿದ್ರು. ಅವರ ಕೊಡುಗೆಗಳು ಅಪಾರ. ಈಗ ಅಭಿವೃದ್ಧಿಗಳನ್ನ ಮಾಡದೆ ನಾನು ಎನ್ನುವ ಅಹಂಕಾರ ಎಲ್ಲಿಗೆ ಹೊರಟು ಹೋಗುತ್ತದೆ? ನಾನು ಯಾರಿಗೂ ಯಾರನ್ನ ಹೋಲಿಕೆ ಮಾಡೋದಿಲ್ಲ, ನನಗೆ ಅಷ್ಟು ತಲೆ ಕಟ್ಟಿಲ್ಲ ಅಂತ ಒಂದು ರೀತಿಯಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರಿಗೆ ತಿರುಗೇಟನ್ನ ಕೊಟ್ರು.
ಆ ಒಡೆಯರ್ನ ಯಾಕೆ ನೆನ್ಸ್ಕೊತಾ ಇದ್ದೀರಿ ಅಂದ್ರೆ ಅವರು ಮನೆಯ ಒಡವೆಗಳನ್ನ ಕುದಿಬಿಟ್ಟು ಇವತ್ತು KRS ಅನ್ನ ಕಟ್ಟುವಂತದಕ್ಕೆ ದಾರಿದೀಪ. ನಾವ್ ಹೇಳ್ತೀರಿ ನಾವು ಸಮಾಜ ಸುಧಾಕರರು, ಎಲ್ಲ ಜಾತಿ ಸಮುದಾಯಕ್ಕೆ ನ್ಯಾಯ ಕೊಟ್ಟವರು ನಾನು ನಾನು ನಾನು. ಈ ನಾನು ಅನ್ನೋ ಇದೆಯಲ್ಲ ಅಹಂಕಾರ ಎಲ್ಲಿಗೆ ಹೊರಟೋಗ್ತೈತೆ ಅರ್ಥ ಆಗ್ತದೆ. ಅವರು ಇವಾಗ ಹೇಳ್ತಾ ಇದ್ದಾರೆ, ಒಡೆಯರ್ ಅವರು ಅವರ ಆ ಕಾಲದಲ್ಲೇ ಆ ಸಮುದಾಯವನ್ನ, ಎಲ್ಲ ಸಮುದಾಯವನ್ನ ಗುರುತು ಮಾಡಿ ಆ ಸಮುದಾಯಕ್ಕೆ ಪ್ರಾತಿನಿಧ್ಯವನ್ನ ಆ ಕಾಲದಲ್ಲೇ ಕೊಟ್ಟಂತವ್ರು ಆ ಒಡೆಯರು. ಅಂತ ಒಂದು ಕುಟುಂಬದಿಂದ ಇವತ್ತು ಈ ಭಾಗದಲ್ಲಿ ಮೈಸೂರು, ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಅನುಕೂಲಗಳನ್ನ ನಾವು ಪಡೆದಿದ್ದೀರಿ. ಕಾರ್ಯಕ್ರಮಕ್ಕೆ ಆಗಮಿಸಿದ ಮಾಜಿ ಸಚಿವ ನಾರಾಯಣಗೌಡ ಅವರು ಮಾತನಾಡಿ, ಶ್ರೀ ಎನ್ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟ್ನಿಂದ ಮಾಡುತ್ತಿರುವಂತಹ ಈ ಸಮಾಜಮುಖಿ ಕೆಲಸಗಳಿಗೆ ಶುಭವನ್ನ ಹಾರೈಸಿದ್ರು. ಪಕ್ಷದ ಹಿರಿಯ ನಾಯಕ ಆರ್ ಅಶೋಕಣ್ಣ ಮರಗಳನ್ನ ಕಡಿಯುವುದಕ್ಕೆ ಕಡಿವಾಣ ಹಾಕಿದ ಕರ್ನಾಟಕದಲ್ಲಿ ಏಕೈಕ ವ್ಯಕ್ತಿ ಅಶೋಕಣ್ಣ ಅಂತ ಆಡಿ ಹೋಗ್ಲಿದ್ರು. 10,000 ಹೆಲ್ಮೆಟ್ ಅನ್ನ ನಮ್ಮ ಮಂಡ್ಯ ಜಿಲ್ಲೆಗೆ ಕೊಡಬೇಕು ಅಂತೇಳಿ ಕಾರ್ಯಕ್ರಮವನ್ನ ಮಾಡ್ತಾ ಇದ್ದಾರೆ. ಅವ್ರಿಗೆ ಸಚ್ಚಿದಾನಂದ್ ಅವ್ರಿಗೆ ಮತ್ತೆ ಅವರ ಇಡೀ ಕುಟುಂಬಕ್ಕೆ ನಾನು ಅಭಿನಂದನೆಯನ್ನ ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಬಯಸ್ತಾ, ಮತ್ತೆ ಇಟ್ಟಲಿಂದ ಅಣ್ಣವರು ಒಂದೇ ಒಂದು ತೀರ್ಮಾನವನ್ನು ತಗೊಂಡ್ರು, ಯಾವುದೇ ಗಿಡ ಮರಗಳನ್ನ ಕಡಿಯೋದಕ್ಕೆ ನಿಮ್ ಯಾರಿಗೂ ಅವಕಾಶ ಇಲ್ಲ ಅಂತೇಳಿ ಅವ್ರಿಗೆ ಲೀಸನ್ನ ಕೊಡುವಂತ ಕೆಲಸಗಳನ್ನ ಇಡೀ ಕರ್ನಾಟಕದಲ್ಲಿ ಮಾಡಿದವ್ರು ಯಾರು ಇದ್ದಾರೆ ಅಂತ ಹೇಳಿದ್ರೆ ನಮ್ಮ ಅಶೋಕಣ್ಣವರು ಅಂತ ನಾನು ಹೇಳಿಕ್ ಬಯಸ್ತಾ ಇದ್ದೆ. ಅವ್ರಿಗೆ ನಾನು ವಂದನೆಯನ್ನ ಹೇಳಿಕ್ ಬಯಸ್ತಾ ಇದ್ದೆ. ನಾವು ಎಲ್ಲ ಪ್ರೀತಿಯಿಂದ ಅಣ್ಣ ಅಂತ ಕರೀತಾ ಇರ್ತೀವಿ. ಶ್ರೀ ಎನ್ ಶಂಕರೇಗೌಡ ಚಾರಿಟಬಲ್ ಟ್ರಸ್ಟ್ನ ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು, ರೈತ ಮುಖಂಡರು, ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸೇರಿದಂತೆ ಸಾವಿರಾರು ಜನರು ಭಾಗಿಯಾಗಿದ್ರು. ಇನ್ನು ಈ ಕಾರ್ಯಕ್ರಮ ಯಶಸ್ವಿ ಕೂಡ ಆಯಿತು. ಇದು ಬರೀ ಸನ್ಮಾನದ ಕಾರ್ಯಕ್ರಮವಾಗದೆ ಜನಸೇವೆ ಕಾರ್ಯಕ್ರಮವಾಗಿ 10,000 ಹೆಲ್ಮೆಟ್ ವಿತರಣೆ ಮಾಡಿದ್ದು ವಿಶೇಷವಾಗಿತ್ತು. ಮಂಡ್ಯದಲ್ಲೊಂದು ಮಾದರಿ ಹಾಗೂ ಅರ್ಥಪೂರ್ಣ ಕಾರ್ಯಕ್ರಮ ಇದಾಗಿತ್ತು ಅಂದ್ರೂ ತಪ್ಪಾಗೋದಿಲ್ಲ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಜೆಇಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ. ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್, ಸಿಇಟಿ ಮತ್ತು ಐಐಟಿ ಜೆಇಇ ದಾಖಲಾತಿ ಪ್ರಾರಂಭವಾಗಿದೆ. ಮೆಡಿಕಲ್ ಅಂದರೆ ಎಕ್ಸೆಲ್, ಎಕ್ಸೆಲ್ ಅಂದ್ರೆ ಮೆಡಿಕಲ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದ್ದು ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84 ರಿಂದ 50 kg ಬಂದೆ. ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್.